ಯವ್ವ ಇಂಥ ತಂಡ್ಯಾಗ ಬಾಂಡೆ ಹೆಂಗೆ ತಿಕ್ಲಿ ಅರಿಬಿ ಹೆಂಗೆ ಹೋಗಿಲಿ ಅನಿಸ್ತದೆ ನೋಡಿ. ಕೈ ಜುಣು 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 ಅಂತ ನೋಡಂಗೆ. ಇದು ಮಳೆ ಒಂದು ಹೋಗ್ಬಿಟ್ಟು ಬಿಟ್ಟತ್ತೆ, ಕಡೆ ಕಡಿಮೆ ಆಗೋದು ಬಿಡುವಂತ ಸಾಕ ಹೋಗೈತೆ ನೋಡಿ. ಏನು ಮಾಡಾಕ ಮನಸ್ಸು ಬರುವಲ್ದು. ಊಟ ಮಾಡಿದ್ರೆ ಸುಮ್ಮನೆ ಮಕ್ಕಳದು ಮಾಡ್ಬೇಕು ಅನಿಸ್ತತಿ. ಆದರೆ ಅದನ್ನ ಮಾಡಿದ್ರೆ ಮತ್ತೆ ಇದನ್ನ ಯಾರು ಮಾಡ್ಬೇಕು? ನಾನಲ್ಲ ಮತ್ತೆ ಮಾಡಬೇಕು. ನಿರ್ಮಲ ನಿಮ್ಮತ್ತೆ ತಾಳಲ್ಲಿ ಏನು ಮಾಡಕತ್ತಾಳ? ಸುಬ್ಬ ಡಾರ್ಲಿಂಗ್ ಜಾರ್ ಬಿದ್ದಿದ್ದಿ ನೋಡೇವಾರೆ, ಹುಷಾರು. ಮೊದ್ಲು ಹೌಸ್ ಕಟ್ಟತಿ ತಿಕ್ಕಿಲ್ಲ ಬಿಟ್ಟಿಲ್ಲ, ಮತ್ತೆ ನಡ ಮುರ್ಕೊಂಡು ಮನ್ಯಾಗ ಕುಂತಿದ್ದಿ. ಸಸಿ ಬೇರೆ ಊರುಗಳ ಆಷಾಢಕ್ಕೆ ಇನ್ನೂ ಆಯ್ತು ಬರೋದು ಎಷ್ಟು ದಿನ ಹಾಕೋತಿ ಏನು, ಮತ್ತೆ ಮನ್ಯಾಗ ಯಾರು ಮಾಡ್ರೆ ಎಲ್ಲ ಅವರೇ ನೋಡಿ. ಹುಷಾರಂತ ಆಟಾಡ. ಅಯ್ಯ ಪಿಸ್ರಿ ಗೊತ್ತಾಯ್ತು ಕುಂದ್ರೆ. ನನಗೇನು ಅಷ್ಟು ಕಣ್ಣು ಕಾಣೋದಿಲ್ಲ ಅಂತ ಮಾಡಿನ. ನನಗೆ ಎರಡು ಕಣ್ಣಲ್ಲ ನಾಲ್ಕದವು ಏನು ನಾಲ್ಕು ತಂದು ದೇವ್ರು ನನಗೆ ನೋಡೇ ಬರಾಕತ್ತಾನೆ. ಎಷ್ಟು ಮಾತಾಡ್ತಿದ್ದಿ ಒಟ್ಟು ನಾ ಏನಾರ ಆಗಿ ಒಡ್ಡಾಡ್ದಂಗೆ ಆಗ್ಬೇಕು ನೋಡಿ. ನಿನಗೆ ಬರೀ ಅದನ್ನ ಬಗಸ್ತೀಯಲ್ಲ ಪಿಸ್ರಿ. ಅಯ್ಯೋ ಶಿವನೇ ಹಂಗಲ್ಲ, ನಾನು ಬಿತ್ತಿಗಿದ್ದಿದ್ದೆ ಹುಷಾರಾಗಿ ಬಾ ಅಂತ ಹೇಳಿದ್ರೆ ನೀ ನೋಡಿದ್ರೆ ಹಿಂಗಂತಿ ನೋಡು. ಅದ ಮತ್ತೆ ಈಗ ಯಾರು ಒಳ್ಳೆರಿ ಮಾಡೋರಿಗೆ ಒಳ್ಳೇದು ಹೇಳೋರಿಗೆ ಕಾಲಿಲ್ಲ. ಈಗ ಏನಾರ ಇಲ್ಲ ಬರಸಿ ಹುಟ್ಟಿಸ್ಕೊಂಡು ಹೇಳ್ತಾರೆ ನೋಡು, ಅಂಥವ್ರಿಗೆ ಕಾಲೈತಿ. ಹೌದಿಲ್ ಬೇ? ನಿಮ್ಮತ್ತೆ ಏನು ಮಾಡಕತ್ತಾಳ? ಅದಾಳ ನಮ್ಮ ಮನ್ಯಾಗ ಏನು ಮಾಡತ್ತಾಳ? ಅಯ್ಯ ಸುಬ್ಬಮ್ಮ ಅದನ್ನ ಯಾಕೆ ಹೇಳ್ತೀನಿ ನೀನು? ದೊಡ್ಡ ರಾಮಾಯಣ ಮಹಾಭಾರತ ಆಗೈತೆ ಬಿಡವ. ಮುಂಚೆಲೆ ಸಾಕಾಗೈತೆ ನಮ್ಮ ಅತ್ತೆ ಸಂಬಂಧ ನನಗಂತೂ. ನೀನಾರು ಹೇಳ್ಬಾ, ಚಲೋ ಟೈಮ್ ಬಂದಿ ನೋಡಿ ನೀನು. ಯಾಕೆ ಏನಾತ? ಜಗಳ ಮಾಡಿರ್ನ ಅತ್ತೆ ಸಸಿ ಇಬ್ಬರು? ಸುಬ್ಬಮ್ಮ ನಿನಗ ಗೊತ್ತೈತಿ, ನಾನು ನಮ್ಮ ಅತ್ತೆ ಜೊತೆ ಜಗಳ ಮಾಡಿದ್ರು ಮತ್ತೆ ಮುಂಜಾನೆ ಜಗಳ ಮಾಡ್ತೀನಿ, ಮತ್ತೆ ಮಧ್ಯಾಹ್ನ ಇಬ್ರು ನಮ್ಮ ಅತ್ತೆ ನಾನು ಕೂಡ ಊಟ ಮಾಡ್ತಿದ್ವಿ. ಅಂತಾದ ಈಗ ನೋಡು ಆಕೆ ಮಗಳ ಸಂಬಂಧ ನಮ್ಮ ಅತ್ತೆ ಜಗಳ ಮಾಡ್ಯಾಳ. ನಾ ಮಾಡಿದ್ದು ಅಡುಗೆ ಉಣವಲ್ಲ, ಮತ್ತು ಆಕೆ ಅರ್ಬಿ ಹೋಗಿಬಾರ್ದಂತ, ಆಕೆ ಊಟ ಮಾಡಿ ತಾಟ್ ತೊಳಿಬಾರ್ದಂತ, ಹಿಂಗೆಲ್ಲ ನಾನು ಹೇಳಾಳ. ನಾನಾರ ಏನು ಮಾಡ್ಲವ? ಅಲ್ಲ ರೊಟ್ಟಿ ಹಚ್ಕೊಡಕ್ಕೆ ಹೋದ್ರೆ ಮುಂಜಾನೆ ರೊಟ್ಟಿ ತಿನ್ಲಿಲ್ಲ ನೋಡು ನಮ್ಮ ಅತ್ತೆ, ಹಿಂಗೆ ಮಾರಿ ಮಾಡ್ಕೊಂಡ್ರು ತಾಳಕ. ನಾ ಏನು ಮಾಡಕ್ಕೆ ಹೋಗ್ಲಿವ? ನಾನು ಸುಮ್ಮನೆ ಬಿಟ್ಟೆ ಹೋಗ್ಲಿ ಬಿಡ ಅಂತೇಳಿ ಅದ ರೊಟ್ಟಿ ನಾ ತಿಂದು ಬಂದೆ ಈ ಕಡೆ ಇತ್ತ ಕಡೆ ಬಾಂಡೆ ತಿಕ್ಕಿದ್ರತ್ ಅಂತೇಳಿ. ಹೋಗ್ಲಿ ಬಿಡ, ನಿಮ್ಮ ಅತ್ತೆ ತಿನ್ಲಿಕ್ಕಂದ್ರೆ ಏನಾತ? ನೀ ತಿಂದಿಲ್ಲ ಮುಗೀತು. ಅಯ್ಯ ಮತ್ತೆ ನಾನು ಉಪವಾಸ ಇರ್ಬೇಕಾ ಬೇ? ನನಗೆ ಉಪವಾಸ ಇರೋದಾಗೋದಿಲ್ವ ಇವ? ನನಗೆ ಹೊಟ್ಟೆ ಕುಳಿಲಿಕ್ಕಂದ್ರೆ ತಲೆ ತಿರ್ಗಾಕ್ ನಿಂದಿರ್ತೈತಿ ಬೇ ಸುಬ್ಬಮ್ಮ. ಡಾಕ್ಟ್ರ್ ನಂಗೆ ಟೈಮ್ ಕರೆಕ್ಟ್ ಊಟ ಮಾಡಿ ನಿದ್ದೆ ಮಾಡಂತ ಹೇಳ್ಯಾರ. ಅದಕ್ಕೆ ನಾ ಯಾರ್ದೇನು ತಲೆ ಕೆಡ್ಸ್ಕೋದಿಲ್ವಾ? ಆಗೋಂಗಕ್ಕತಿ ಹೋಗೋಂಗಕ್ಕತಿ. ನಾನು ತಲೆ ಕೆಡ್ಸ್ಕೊಂಡು ಹೇಳ್ಬೇ ಸುಬ್ಬಮ್ಮ. ತಲೆ ಕೆಡ್ಸ್ಕೊಂಡು ನನ್ನ ಆರೋಗ್ಯ ಕೆಡ್ಸ್ಕೋಬೇಕಾ ನಾನು? ಅದಕ್ಕೆ ಊಟ ಮಾಡ್ತೀನಿ, ಆರಾಮ್ ನಿದ್ದೆ ಮಾಡ್ತಾನೆ ನೋಡಿ. ನಮ್ಮ ಅತ್ತೆ ಇವತ್ತಲ್ಲ ನಾಳೆ ಉಂಡ ಉಂಟ ಮತ್ತೇನು ಹೇಳ್ಬೇಕೀಗ ನಾನಾರ? ನಡಿ ರೊಟ್ಟಿ ಹಚ್ಚಿ ನಡಿ, ನಿಮ್ಮ ಅತ್ತಿಗೆ ನಾ ಹೇಳ್ತೇನೆ ಉಂಟಾಳಕಿ. ಅಯ್ಯ ನಮ್ಮ ಅತ್ತಿ ಯಾರು ಹೇಳಿದ್ರು ಕೇಳುವಂಥ ಸಿಚುವೇಶನ್ ಆಗಿಲ್ಲ. ಮ್ಯಾಲೆ ಹೋಗ್ಕೊಂತ ಬಿಟ್ಟಾಳ ಕೆಟ್ಲ ಮ್ಯಾಗ. ಈಗ ಆಕಿ ಯಾವಾಗ ಕೆಳಗೆ ಇಳಿದು ಬರ್ತಾಳೋ ಏನು ದೇವ್ರಿಗೆ ಗೊತ್ತು ನೋಡಿ. ಆಕಿ ಮಗಳು ಇಳಿಸ್ಬೇಕು, ಈಕೆ ಇಳಿದು ಬರ್ಬೇಕು. ಅಲ್ಲಿ ಮಟ್ಟ ನಮ್ಮ ಅತ್ತೆ ಯಾರು ಏನು ಹೇಳಿದ್ರು ಕೇಳಂಗಿಲ್ಲ. ನನಗಂತೂ ಪಕ್ಕ ಗೊತ್ತಾಗೈತಿ. ನಾ ಹೇಳಿದ್ರೆ ಕೇಳ್ತಾ ನಡಿ. ಹಂಗಾರ ನೀವು ಹೋಗ್ಬಿ, ಒಳಗೆ ಹೋಗಿರಾ? ನಾ ಒಂದೆಡ ಬಾಂಡೆ ತಿಕ್ಕಿಟ್ಟನಿ, ತೊಳ್ಕೊಂಡಕ್ಕೆ ಬರ್ತಾನೆ. ಮತ್ತು ಮಳೆ ಒಂದು ಬರಕ್ಕೆ ಶುರು ಆಕತ್ತಿದೆ. ಈಗ ಯಾಕೆ ನಿಂತತಿ? ಇಲ್ಲ ಅಂದ್ರೆ ಜಿಟಿ ಜಿಟಿ ಶುರು ಹಚ್ಚತಿ ಇವತ್ತು. ಈ ಒಂದೆಡ ತೊಳ್ಕೊಂಬರ್ತಾನಂತ ನೀನು ನಡಿ ಸುಬ್ಬಮ್ಮ ಒಳಗೆ. ತಗೋ ಲಗ ತೊಳ್ಕೊಂಬ. ಹಂಗಾರ ಒಳಗೆ ತಂಡೈತಿ. ಹಂಗಲ್ಲಿ ನಿಮ್ಮತ್ತೆ ನೀ ಎದಕ್ಕೆ ಜಗಳ ಮಾಡತ್ತೀರಿ? ಆಕಿ ಬಂದಿದ್ಕ ರಾಣಿ ಬಂದಿದ್ದು ಜಗಳ ಮಾಡತ್ತೀರನ? ನಾ ಏನು ಹೇಳ್ಬಾ ಸುಬ್ಬಮ್ಮ, ನಾ ಏನು ಹೇಳಕ್ಕೆ ಹೋಗೋದಿಲ್ಲ. ಅವ್ರಿಗೆ ನನಗೆ ಗೊತ್ತಾಗತ್ತೆ ನೋಡಿ. ನಿನಗೆ ಏನಂತೇಳಿ ಗೊತ್ತಾಗ್ಯಾಕತಿ, ಆವಾಗ ನೀನು ಹೇಳ ನನಗೆ. ಎಲ್ಲಿ ಡ್ರೈವ್ ಆಯ್ಕಿ ಆಗಲ್ಲ ಹಚ್ಕೊಂಬಂದಿಲ್ಲ ತಾಟನ ಒಳ್ಳೆ ಇದಕ್ಕೆ ಹೊಳ್ಳಿ ಅಂತ ತಂದಿಡ್ತಾ ಏನಿದೆ ತಾನ ತಿಂತ ಏನು ನೋಡು. ತಿಂದು ಎಲ್ಲರೂ ಇಟ್ಟಿರ್ತೈತಿ ಹಿಂಗೆ. ಏನು ಇಟ್ಲೆ ನಂದರ ಹೊಟ್ಟೆ ಜಗ್ಗು ಹಸಿ ಹಾಕತೈತಿ. ಏನು ಮಾಡ್ಬೇಕು ಏನು ಹುಡುಕ್ಬೇಕ ಇವ? ಇಲ್ಲಿ ಏನಾರು ಇಟ್ಟಾಳೆ ನಮ್ಮ ಮುಚ್ಚಿ. ಇಲ್ಲಿ ಕಾಣಲ್ದಲ್ಲ ಇವ, ಇಲ್ಲಿಟ್ಟ ಇವೈಕಿ. ಅಲ್ಲ ಎಲ್ಲಿಟ್ಟಿದ್ದಾಳಕಿ? ಅಯ್ಯ ಇದ್ರ ಕೈ ಮಣ್ಣಾಗ್ಲಿದ್ರು ಎಲ್ಲಿಟ್ಟ ನೋಡು. ಅಲ್ಲ ಪಲ್ಯನ ಖಾಲಿ ಮಾಡ್ಯಾಳ, ಗುಂಡೆ ಅಂದ್ರೆ ಸಾರು ಖಾಲಿ ಮಾಡ್ಯಾಳ. ಎಲ್ಲಿಟ್ಟಾಳ ಮತ್ತು ರೊಟ್ಟಿ ಎಲ್ಲಿಟ್ಟಾಳ? ನಂದರ ಹೊಟ್ಟೆ ಸಾವಾಗೈತಿ. ಇವ ಎಲ್ಲಿಟ್ಲ ಇವೈಕಿ? ನಿಮ್ಮ ಕಡೆ ಸಾಂಬಾರ್ ಅಂದರೆ ನಮ್ಮ ಕಡೆ ತಿಳಿಯೋದಿಲ್ಲ, ನಮ್ಮ ಕಡೆ ಡಾಂಬಾರ್ ಅಂದರೆ ನಿಮ್ಮ ಕಡೆ ತಿಳಿಯೋದಿಲ್ಲ. ನೋಡೋದಂತೆ ಮಾಡೋದಂತೆ ಹುಡ್ಕೋದಂತೆ ಎಲ್ಲಂತ ಇಲ್ಲಂತ. ನಿಮ್ಮ ಕಡೆ ಸೀರಾ ಅಂದರೆ ತಲೆ ಅಂತ ತಿಳ್ಕೊತೀವಿ, ನಮ್ಮ ಕಡೆ ಸೀರಾ ಅಂದರೆ ಕೇಸರಿ ಬಾತ್ ಅನ್ಕೊತೇವಿ. ಎಂಥದ್ದು ಎಂಥದ್ದು ಹುಡುಕಾಡೋದು ಎಂಥದ್ದು? ಧಾರವಾಡ ಆದರೇನು, ಬೆಂಗಳೂರು ಆದರೇನು? ನಗಬೇಕು ನಾವು ಮೊದಲು, ತಿನ್ನಬೇಕು ಕೊಟ್ಟಾಗ ನಾವು. ನಗಬೇಕು ನಾವು ಮೊದಲು, ಮಾತಾಡಲು ಇದು ಭಾಷೆಯ ಅಂದಾಗಲೇ. ಹುಬ್ಬಳ್ಳಿಯಾದರೇನು, ಭದ್ರಾವತಿಯಾದರೇನು? ಲಲಲ ಹುಡ್ಕೋದಂತೆ ಎಲ್ಲಿ ಅಂತ, ರೊಟ್ಟಿ ಅಂತ, ಪಲ್ಯ ಅಂತ, ಚಟ್ನಿ ಅಂತ. ಹೋತದು ಇಲ್ಲದು, ಎಲ್ಲಿ ಹೋತು ಇಲ್ಲಿ ಹೋತು ಎಲ್ಲಿ ಹೋತು? ನೀ ಯಾಕೆ ಹಾಡ ಹೇಳತ್ತಿ ಅಂತ ನನಗೆ ಗೊತ್ತೈತಿ. ಏನು ಎಷ್ಟು ಹೊಟ್ಟೆ ಉರಿಸ್ ನೀನು? ನಾ ಉಪವಾಸ ಇರೋದು ಏನು ಹತ್ತೀನಿ ನಿನಗೆ? ತಿಂದು ಉಂಡು ಎಲ್ಲ ಮಾಡಿ ನಾ ಏನಿಲ್ಲ ನಿನಗೆ ರೊಟ್ಟಿ ಪಲ್ಯ ಹುಡ್ಕೊಂಡು ಬಂದಿದ್ದಿಲ್ಲ. ನಾನು ನೀರಾಡ್ಸಿಗಿತ್ತು, ನೀರು ಕುಡಿಬೇಕಂತ ಅಡಿಗೆ ಮನೆ ಬಂದ ನೀ ಏನಾರು ತಿಳ್ಕೊಂಡು ಹಾಡು ಹೇಳತ್ತಾಳಿಕೆ ಹಾಡು. ಅಯ್ಯೋ ಅತ್ತಿ ಅಲ್ರಿ ಐತರ ನೀವೇನಂತೆ ನನಗೆ ಅಷ್ಟು ಅರ್ಥ ಆಗೋದಿಲ್ಲನ. ಪಾಪ ಹೊಟ್ಟೆ ಸತಿ ಸುಳ್ಳ. ನೀವು ನೋಡಿ ನೀವು ನಮ್ಮ ಮಗಳು ಮಾಡ್ತಾ ಹಂಗೆ ಹಿಂಗಂತೆ ಎಲ್ಲ ಹೇಳಿ ನಾವು ಊಟಕ್ಕೆ ಮಾಡಿಕೊಡಕ್ಕೆ ಅಂದ್ರೆ ತಗೊಳ್ಳಿ. ನೀವು ಎದಕ್ಕೆ ಬೇಕಾಯ್ತಂತ ದೊಡ್ಡಿಸ್ತಾನೆ ತನಗೆ ನಾ ಮಾಡಿಕೊಟ್ಟ ತಿಂದ್ಬಿಟ್ಟು
ಕೊಟ್ಟಿದ್ರೆ ಮುಗಿದಕ್ಕಿತ್ತಿಲ್ಲ. ಮತ್ತು ನೋಡಿ ಪಾಪ ನೀವು ಹೊಟ್ಟೆ ಹಸ್ಕೊಂಡಿದ್ದು ನೋಡಿ ನಾನು ಏನು ಅಡುಗೆ ಮನೆ ಸೌಂಡ್ ಆತಲ್ಲ ಏನದ ಬಾಂಡೆ ಸಪ್ಪಳ ಅಂತೇಳಿ ಸುಬ್ಬಮ್ಮ ಬಂದು ಕುಂತಾಳಲ್ರಿ ಹೊರಗೆ. ಪಾಪ ಸುಬ್ಬಮ್ಮ ಬಂದಿದ್ದ ನಿಮ್ಮ ಅತ್ತಿ ಕರಿವಾ ನಾ ಊಟ ಮಾಡಿಸ್ತಾನೆಲ್ಲ ಹಚ್ಕೊಂಡ್ ಹೋಗು ಅಂದ್ಲು. ನಾ ಹಂಗಾರೆ ತಡಿ ಹಂಗಾರೆ ಹಚ್ಕೊಟ್ರ ಅಂತ ಹೇಳಿ ಬಂದ್ರೆ ಇಲ್ಲಿ ನೋಡಿರಿ ನಮ್ಮತ್ತಿ ಪಾಪ ಹುಡ್ಕೋದಂತ ರೊಟ್ಟಿ ಅಂತ ಪಲ್ಯ ಅಂತ ಚಟ್ನಿ ಅಂತ ಅಯ್ಯಯ್ಯ ಪಾಪ ರೀಪ ಅಲ್ರಿ ಅತ್ತರ ಅದೇನ ಅಂತಾರಲ್ಲ ಹಂಗಾತಿದೆ. ನೀವ್ಯಾಕೆ ಜಗಳದಾಗ ಹೊಟ್ಟಿಗೆ ಮೋಸ ಮಾಡ್ಕೊತೀರಿ ನೋಡಿ ನೀವು ತನಗೆ ಕೊಟ್ಟಿದ್ದು ತಿಂದು ಕುಂದ್ರದ್ ಬಿಟ್ಟು ಎದಕ್ಕೆ ಬೇಕಾಗಿತ್ತಿದೆಯಲ್ಲ ನಿಮಗೆ. ನನಗೇನ ನೀನು ರೊಟ್ಟಿ ಪಲ್ಯಕ್ಕೆ ಆಸೆ ಪಟ್ಟು ಬಂದಿಲ್ಲ ಇಲ್ಲ ಅಡುಗೆ ಮನೆಗೇನ ನಾನು ನೀರಾಡ್ಸೋಗಿತ್ತು ನೀರು ಕುಡಿಯಕ್ಕೆ ಬಂದಾನಿ. ನಿನಗೆ ಹೆಂಗೆ ಬೇಕು ಹಂಗೆ ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ. ನನಗೇನು ಬೇಕಾಗಿಲ್ಲ ಹೋಗು ತಗೋರಿ ತಾಟ ನಿಮ್ಗೆ ಹಚ್ಚಿಟ್ಟಿದ್ದಾಗಲೇ ಹಂಗೆ ಮುಚ್ಚಿಟ್ಟಿದ್ದೆ ನಾನು ಏನು ಊಟ ಮಾಡೇನೆ ಅಂತ ತಿಳ್ಕೊಂಡ್ರಿ ನೀವಿನ್ನು. ನಾನು ಉಂಡಿಲ್ರಿ ನನಗೆ ಗೊತ್ತಿತ್ತು ನಿಮ್ಮ ಮಗಳು ಯಾವಾಗ ನಿಮಗೆ ಮಾಡಿಕೊಡ್ಬೇಕು ನೀವು ಯಾವಾಗ ಉಣ್ಬೇಕು ಅಂತೇಳಿ. ಅದಕ್ಕೆ ನಾನು ಅಲ್ಲೇ ಬಾಡೆ ತಿಕ್ಕು ನೆವ ಮಾಡಿ ಸುಮ್ಮನೆ ಕುಂತಿದ್ದೆ. ಸುಬ್ಬಮ್ಮ ಬಂದ್ಲ ಆಕಿ ಗುಂಡನ್ ಬೇಂತೆ ಸುಳ್ಳಾಪಳ ಹೇಳಿದೆ ನಾನು. ಆಕಿ ನಡಿ ಹಂಗಾರೆ ನಿಮ್ಮ ಮತ್ತಿಗೆ ನಾ ಹೇಳ್ತೀನಿ ಉಂಟಾಳಕ್ಕಿ ಹಚ್ಕೊಂಬ ರೊಟ್ಟಿ ಅಂತೇಳಿ ಪಡ್ಸಲೇ ಬಂದು ಕುಂತಾಡ್ರಿ ಅಲ್ಲಿ ನಡಿ. ಪಾಪ ಆಕಿ ಸುಬ್ಬಮ್ಮನ ಕರ್ಕೊಂಡು ಊಟ ಮಾಡಿ ನಡ್ರಿ. ಅಯ್ಯ ಹೋಗ್ ನನಗೇನು ಬೇಕಾಗಿಲ್ಲ ನೀನು ರೊಟ್ಟಿ ಪಲ್ಯ ನಾನು ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತಾನೆ. ಜೋಳದ ಎಲ್ಲ ಜಿಗಟ್ ಹಾಕ್ಕೊಂಡು 2 ರೊಟ್ಟಿ ಬಿಸಿ ಮಾಡ್ಕೊಂಡು ಒಂದಿಟ್ಟು ಹಸಿ ಕರಿ ನಾನು ಹಚ್ಕೊಂಡು ತಿಂತಾನೆ ನಾನು. ಅಯ್ಯೋ ಶಿವನೇ ಅಲ್ಲ ನೀವಿನ ರೊಟ್ಟಿ ಮಾಡಿ ಜಿಗಟ್ ಹಾಕಿ ಹಸೆಕರ ಹರ್ಕೊಂಡು ರೊಟ್ಟಿ ತಿನ್ಬೇಕಂದ್ರೆ ರಾತ್ರಿ ಊಟಕ್ಕೆ ಬಂದು ಹತ್ತತಿ. ತಗೋರಿ ಮಾಡಿದ್ದೆ ಎದಕ್ಕೆ ಕೆಡಿಸ್ತೀರಿ ಸುಮ್ಮನೆ ತಿಂದು ಸುಮ್ಮನೆ ಕುಂದ್ರ ನಡ್ರಿ. ನಿಮ್ಮ ಮಗಳ ಮಾತು ಕೇಳೋದೇ ಬಿಡ್ರಿ ಫಸ್ಟ್. ತಂಬ ಮಾಡಿದ್ ಕೆಡಿಸ್ಬಾರ್ದಂತೆ ತಿನ್ನಾಕತ್ತೀನಿ. ನನಗೇನು ತಿನ್ನೋ ಮನಸ್ಸೇ ಇಲ್ಲ. ಮತ್ತೆ ಕರೆ ಹೇಳ್ಬೇಕಂದ್ರೆ ನನಗೂ ಈಗೂ ಮನಸ್ಸಿಲ್ವಾ ತಿನ್ನಾಕ. ಮತ್ತೆ ಸುಳ ಕುಳಿನ ಮೇಲೆ ಸೊಕ್ಕು ಮಾಡಬಾರ್ದು ಕೆಡಿಸ್ಬಾರ್ದು ಅಂತ ತಿನ್ನಾಕತ್ತೀನಿ ಅಷ್ಟೇ. ನೀವೆಲ್ಲ ತಿನ್ನಾಕತ್ತೀರೋ ಬಿಟ್ಟಿರೋ ಅಂತೇಳಿ ನನಗೂ ಗೊತ್ತೈತಿ ಸಾಕು. ನನಗೆ ಗೊತ್ತಾಗಿರೋಕ್ಕಿಂತ ಇವರೆಲ್ಲರೂ ನೋಡತ್ತಾರ ನೋಡ್ರಿ ಇವ್ರಿಗೆ ಗೊತ್ತೈತಿ ನೀವು ಎದಕ್ಕೀಗ ಊಟ ಮಾಡತ್ತೀರಿ ಅಂತೇಳಿ. ತಗೋರೈತಾರೆ ಊಟ ಮಾಡಿ. ಖುಷಿ ಪಡಕ್ಕೆ ಹೋಗ್ಬೇಡ ಜಾಸ್ತಿ ಏನು ನಂದ ಆತ್ ನೋಡು ಅಂತೇಳಿ. ನಾ ಏನ ಅದ ಹೇಳಿದ್ನಲ್ಲ ಕೆಡ್ತಂತ ತಿನ್ನಾಕತ್ತಾನೆ. ಸುಬ್ಬಮ್ಮಗೊಂದು ತಾಟ ಹಚ್ಕೊಂಬ. ಇವ ನವಲ್ವ ಇವ ಅತ್ಯಾರ ನನಗೆ ಏನೋ ಒಂದು ನೆನಪಾತ್ರಿಪ್ಪ ಅದಕ್ಕೆ ನನಗೇನೋ ಬರತ್ ನೋಡಿ. ನನಗೆ ಸೂರ್ಯವಂಶ ಪಿಕ್ಚರ್ ನೆನಪಾತ್ ನೋಡಿ. ಇವ ನವಲ್ವ ಇವ ಯಾಕೆ ಅಂಥದ್ದೇನು ನೆನಪಾತ್ ನಿನಗೆ ಏನದು ಹೇಳಿ ನೋಡೋಣ. ಅದ ರೀ ಐತಿರ 2 ನೀರು ಬರ್ತಾವ ನೋಡ್ರಿ ಸೂರ್ಯವಂಶ ಪಿಕ್ಚರ್ನಾಗ ವಿಷ್ಣುವರ್ಧನ್ ಮದುವೆ ಕಾಲ್ರಿ. ಮದುವೆ ಆಗಿದ್ದಾಗ ಅವ್ರ ಮನ್ಯಾಗ ಅಪ್ಪ ಒಪ್ಪತ್ತಿಲ್ಲ ರೀ. ಬೇರೆ ಮನೆ ಮಾಡಿ ಹೋಗಿ ಉಳ್ಕೊಂಡಿರ್ತಾರೆ. ಅವಾಗ ಹೊಕ್ಕಿರ್ತಾನಲ್ರಿ ಅವರಪ್ಪ 2 ನೀರು ಅಪ್ಪ ಇರ್ತಾನಲ್ರಿ ಮುಖ್ಯಮಂತ್ರಿ ಚಂದ್ರು. ಅವ ಹೊಕ್ಕನ್ರಿ ಹೋಗಿ ಮಗಳು ನೋಡ್ಬೇಕಂತ ಹೊಕ್ಕನ್ರಿ. ಪಾಪ ಅವ್ರ ಮನ್ಯಾಗ ಏನಿರೋದಿಲ್ರಿ. ಆಕೆ ಏನ ಗಂಡು ತಂದಿದ್ವು ಇಡ್ಲಿ ವಡ ಏನೇನ ಬಿಸಿ ಮಾಡಿ ಒಗ್ಗರಣೆ ಹಾಕೊಡ್ತಾರ್ರಿ. ಅವರಪ್ಪ ಅಯ್ಯೋ ಎಂತ ಚಲೋ ಮಾಡಕ್ಕೆ ಅಡುಗೆ ಮಾಡಕ್ಕೆ ಕಲ್ಕೊಂಡಿಯಲ್ಲ ಮಗಳ ನಮ್ಮ ಮನೆಗಿದ್ದಾಗ ಏನು ಬರ್ತಿಲ್ಲ ಅಂತಾಳ್ರಿ. ಅವಾಗ ಅವರಪ್ಪ ಅದನ್ನು ತಿಂದು ತಾನು ಡಬ್ಬೆ ಹಾಕಿಸ್ಕೊಂಡ್ಬಂದು ಅವಾಗ ಉಟ್ಕೊಡೋದನ್ನ ಅಂತೇಳಿ ಕೊಟ್ಟ ನಿನ್ನ ಮಗಳು ಅಂತೇಳಿ ಹೆಂತಿಕಾಯಿ ತಂದು ಕೊಡ್ತಾನೆ ರೀ ಮನೆಗೆ. ಅವಾಗ ಹೆಂತಿ ಮಾಡ್ತಾಳ ನೀನೇ ಬೇಕಂತ ತಿನ್ನ ನಿನಗೆ ಬೇಕಾಗ ಮಗಳ ನೀ ಹೊಕ್ಕಾಡ ನನಗೇನು ಬೇಕಾಗಿಲ್ಲ ನೀನ ತಿನ್ನ ಅಂತೇಳಿ ಅಂತಾಳ್ರಿ. ಅವಾಗ ತಿನ್ನ ಬಿಟ್ರಿ ಬಿಡ ಅದಂತೂ ಮಸ್ತ್ ಆಗೈತಿ. ನಾ ಮಸ್ತ್ ಅವ್ರ ಮನ್ಯಾಗ ಊಟ ಮಾಡಿ ಬಂದನಿ ನೀನು ಇಷ್ಟ ಅಂತೇಳಿ ಆ ಡಬ್ಬಿಯಲ್ಲಿ ಇಟ್ಟಿರ್ತಾನೆ ರೀ. ಆಕೆ ಏನು ಮಾಡ್ತಾಳೆ ಹೇಳ್ರಿ ರಾತ್ರಿ ಮಕ್ಕೊಂಡಿರ್ತಾರೆ ಅವ್ರು ಆಕೆ ಗಂಡ. ಅವಾಗ ಈಕೆ ಬಂದು ಹಾಂಗೆ ಡಬ್ಬಿ ತೆಗೆದು ಅದನ್ನು ತಿಂದ್ಬಿಡ್ತಾಳ್ರಿ. ಅವಾಗ ತಿನ್ನಾಕತ್ತಾಗ ಆಕೆಗೆ ನೆತ್ತಿಗೆ ಹತ್ತಿರ್ತೈತ್ರಿ. ನೆತ್ತಿಗೆ ಹತ್ತಿ ಆವಾಗ ಅವಸರ ತಿನ್ನಕ್ಕೆ ಹೋಗ್ರಿ ಐತಾರೆ ಬಡ ಬಡ ತಿಂದ್ಬಿಡ್ಬೇಕಂತೇಳಿ ನೆತ್ತಿಗೆ ಹತ್ತು ಬಿಡ್ತೈತ್ರಿ. ಪಾಪ ಆಕಿ ಗಂಡ ಬರ್ತಾನೆ ರೀ ಬಂದು ಮತ್ತೆ ನೀರು ಕೊಡ್ತಾನೆ. ಹಗರ್ಕ ತಿನ್ನ ಅಷ್ಟಕ್ಕೆ ಅವಸರ ಮಾಡ್ತೀನಿ ಅಂತೇಳಿ. ಅವಾಗ ಆಕಿ ಮಕ ನೋಡ್ಬೇಕ್ರಿ ಹೆಂಗಾಗಿರ್ತೈತಂದ್ರಿ ಐತಾರ ಆ ಮಕ ಈ ಮಕ ಈಗ ಸೇಮ್ 2 ಹಂಗೆ ಕಾಣತ್ತ ನೋಡ್ರಿ ಐತಾರ. ಅದಕ್ಕೆ ಜಗ್ಗು ನಗು ಬರತ್ತೈತ್ರಿ ನನಗೆ. ಏ ಹಡ್ಬಿಟ್ಟಿ ಊರು ಹಡ್ಬಿಟ್ಟಿ ನನ್ನ ಮಕ್ಕಕ್ಕ ಆಕಿ ಮಕ್ಕಕ್ಕ ಯಾಕೆ ಹೊಂದ್ಸಾತೀನಿ ಮತ್ತು ನೋಡಿ ನೀನು ಮತ್ತೆ ಸುಮ್ಮನೆ ಬಿಡಂಗಿಲ್ಲ ನಾನು. ನಾ ಊಟನೂ ಅಲ್ಲ ಏನು ಅಲ್ಲ ತಗೋ ನನಗೆ ಊಟನ ಬೇಡ. ನೀ ಭಾಳ ದಿನಿ ಎಂಥ ಸೊಸಿ ಕೊಡೈತೇವ ನನಗಿದೆ ನನಗೇನು ಜೋಡಾಗೈತಿದ್ದು ಇದ್ರ ಮಾರಮಣ್ಣಾಗಲಿ ಇದಕ್ಕೆ ನನಗೇನು ಗಂಟು ಬಿದ್ದೈತಿ ತಗೋ. ನನಗೆ ಊಟನೂ ಬೇಡ ಏನು ಬೇಡ ನೀನ ತಿನ್ನು. ನೀವೇನಾರ ಈಗ ಊಟ ಹೊಳ್ಕೊಟ್ರಿ ಅಂದ್ರೆ ಏನಾರು ತಗೋತೀನಿ ರೀ. ನೀವು ಸೋತ್ರಿ ನಾನೇ ಗೆದ್ದೆ ಅಂತ ಅರ್ಥ ನೋಡ್ರಿ. ಅದ ಹೆಂಗೆ ಮತ್ತೆ ನೋಡ್ರಿ ನಾ ಇದೊಂದು ಸ್ಟೋರಿ ಹೇಳಿದಕ್ಕೆ ನೀವು ಆಗಲೇ ಬ್ಯಾಬಿಡ ಮತ್ತು ನಾನು ಎಲ್ಲ ತಪ್ಪೊಪ್ಕೊಂಡಾಗತ್ತೆ ಅಂತ ಹೇಳಿ ಊಟ ಮಾಡಿದ್ ಬಿಟ್ಟು ಹೊಯ್ತು ಆಡ್ಕೊಡತ್ರಿ. ಅದಾವುದಿಲ್ಲ ಮತ್ತು ನೀವು ಸೋತಂಗಲ್ಲ ನಾ ಗೆದ್ದಂಗೆ. ಅಯ್ಯ ಅಂಥದ್ದೆಲ್ಲ ಸೀನ ಇಲ್ಲ. ಏನ ಅಂಥದ್ದೆಲ್ಲ ಯೋಚನೆ ಮಾಡ್ಕೊಳಕ್ಕೆ ಹೋಗ ನೀನು. ನಾವು ಅಂತಾನೆ ನಾ ಯಾಕೆ ಬಿಡಕ್ಕೆ ಹೋಗ್ಲಿ. ನನ್ನ ಮಗ ನನ್ನ ಗಂಡ ತಂದು ಹಾಕ್ತಾರೆ ನಿಂದೇನು ಬಿಡಾಡಿದು ಹೋಗ. ಏನ ಮಾಡಿ ಏನ ಬೇಸಿ ಏನ ಕೊಟ್ಟಿ ಏನ ನಾ ತಿಂತಾನೆ ನೀನು ಕೇಳ್ತಿ ಅದನ್ನ. ತೋರೈತೆ ನೀವ ಗೆದ್ರಿ ಊಟ ಮಾಡೋಗ್ರಿ ಸಾಕು. ಸುಬ್ಬಮ್ಮಗೊಂದು ತಾಟ ಹಚ್ಕೊಂಬ ಪಾಪ ಸೊಸಿಲ್ಲ ಏನಿಲ್ಲ ಅದು ಚಂದ ರೊಟ್ಟಿ ಪಲ್ಯ ಮಾಡ್ಕೊಂಡು ಯಾವಾಗಿಲ್ಲ ಹಚ್ಕೊಂಬೋಗಿಗೊಂದು. ಇನ್ನೊಂದು ತಾಟಂತ ಹಚ್ಚೋದಂತ ಕೊಡೋದಂತ ನೀಡೋದಂತ ನಮ್ಮತ್ತಿ ಊಟಕ್ಕೆ ರೆಡಿಯಾಗಿ ನಿಂತಾಳಂತ ಮಾಡೋದಂತ ಕೊಡೋದಂತ. ನನಗೊಂದು ಹರಿಬಿಟ್ಟಿ ಸೊಸಿ ಸಿಕ್ಕತ್ತಂತ ಮಾಡೋದಂತ ಈಗೀಗಂತ ಮನೆ ಬಿಟ್ಟು ಯಾವಾಗ ಓಡಿಸ್ತಾನೋ ಈಗಿನಂತ ನನಗಂತ ಗೊತ್ತಿಲ್ಲಂತ. ಅಯ್ಯತ್ಯಾರ ನೀವು ಹಾಡ ಮಸ್ತ್ ಹಾಡ್ತಿರ್ ಬಿಡ. ಮತ್ತೆ ಹೋಗ್ರಿ ಊಟ ಮಾಡೋಗ್ರಿ ಓಡಿಸೋಂತ್ರಿ ಅಂತ ಹಿಂದಾಗ್ರಿ.